ಮಿತ್ರರೇ ನಮಸ್ಕಾರ. ಚೀನಾದ ಅಧ್ಯಕ್ಷರಾದಂತಹ ಕ್ಸಿ ಜಿನ್ಪಿಂಗ್ ಅವರು 2023 ಮಾರ್ಚ್ ನಲ್ಲಿ ರಷ್ಯಾದ ಮಾಸ್ಕೋಗೆ ಭೇಟಿ ನೀಡಿ ಅಲ್ಲಿ ರಷ್ಯಾದ ಅಧ್ಯಕ್ಷರಾದಂತಹ ವ್ಲಾದಿಮಿರ್ ಪುಟಿನ್ ಅವರನ್ನ ಭೇಟಿಯಾಗ್ತಾರೆ. ಭೇಟಿಯಾದ ನಂತರ ಮೀಟಿಂಗ್ ಮುಗಿಸ್ಕೊಂಡು ಹೊರಗೆ ಬಂದಂತಹ ಕ್ಸಿ ಜಿನ್ಪಿಂಗ್ ಅವರು ಎಲ್ಲಾ ಮೀಡಿಯಾ ಮುಂದೆ ಒಂದು ಮಾತನ್ನ ರಷ್ಯಾದ ಅಧ್ಯಕ್ಷರಾದಂತಹ ಪುಟಿನ್ ಅವ್ರಿಗೆ ಹೇಳ್ತಾರೆ. ಅದೇನಂತ ಹೇಳಿದ್ರೆ, ಇದುವರೆಗೂ 100 ವರ್ಷದಲ್ಲಿ ಬಂದಿಲ್ಲದೆ ಇರುವಂತಹ ಒಂದು ಬದಲಾವಣೆ ಇಡೀ ಪ್ರಪಂಚದಲ್ಲಿ ಬರ್ತಾ ಇದೆ. ಈ ಒಂದು ಬದಲಾವಣೆಯನ್ನ ಕ್ರಿಯೇಟ್ ಮಾಡ್ತಿರೋರು ನಾವಿಬ್ರು ಒಟ್ಟಿಗೆ ಆಗಿರೋದ್ರಿಂದ ಒಂದು ಮಹತ್ತರ ಬದಲಾವಣೆಯನ್ನ ನೋಡಲಿದ್ದೇವೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಕ್ಲಿಯರ್, ಈ ಒಂದು ಮಾತನ್ನ ಅವರು ಮೀಟಿಂಗ್ ಒಳಗಡೆ ಕೂಡ ಹೇಳ್ಬೋದಾಗಿತ್ತು. ಆದರೆ ಅವರು ಚಾಯ್ಸ್ ಮಾಡ್ಕೊಂಡಿದ್ದು ಇಡೀ ಪಬ್ಲಿಕ್ ಪ್ರೆಸ್ ಮುಂದೆ ಈ ಮಾತನ್ನ ಹೇಳ್ಬೇಕು ಅನ್ನುವಂಥದ್ದು. ಮಿತ್ರರೇ, ಯಾವಾಗ ಅವರು ಈ ಒಂದು ಮಾತನ್ನ ಪ್ರೆಸ್ ಅಂಡ್ ಮೀಡಿಯಾ ಮುಂದೆ ಪಬ್ಲಿಕ್ ಅಲ್ಲಿ ಹೇಳ್ತಾರೋ ಪುಟಿನ್ ಅವ್ರಿಗೆ, ಆಗ ಇಡೀ ಪ್ರಪಂಚದಲ್ಲಿ ಒಂದು ಬದಲಾವಣೆಗೆ ತಾವು ಮುನ್ನಡಿ ಬರಿತಾ ಇದೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಕ್ಲಿಯರ್, ಆ ಬದಲಾವಣೆ ಏನು ಅನ್ನುವಂಥದ್ದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಿತ್ರರೇ, ಈ ಬದಲಾವಣೆ ನಿಮ್ಗೆ ಅರ್ಥ ಆಗ್ಬೇಕಂತ ಹೇಳಿದ್ರೆ 2020ನೇ ಇಸ್ವಿಯಲ್ಲಿ ಒಂದು ಮಹತ್ತರವಾದಂತಹ ವಿಷಯ ನಡೀತೆ. ಅದೇನೋ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ಬೇಕು. ಮಿತ್ರರೇ, 2020ನೇ ಸಮಯದಲ್ಲಿ ಪ್ರಪಂಚದಾದ್ಯಂತಹ ಕೋವಿಡ್ ಬಂತು, ಅದು ನಿಮ್ಗೂ ಗೊತ್ತು. ಆದರೆ ಕೋವಿಡ್ ಬಂದಂತಹ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಮೆರಿಕ $3 ಟ್ರಿಲಿಯನ್ ಅಷ್ಟು ಡಾಲರ್ ಅನ್ನ ಆ ಒಂದೇ ವರ್ಷದಲ್ಲಿ ಪ್ರಿಂಟ್ ಹೊಡೆದು ಬಿಡುತ್ತೆ. ಮಿತ್ರರೇ, ಈ $3 ಟ್ರಿಲಿಯನ್ ಎಷ್ಟು ಅಂತ ಹೇಳಿದ್ರೆ ಭಾರತದ GDP ಈಕ್ವಲ್. ಇಷ್ಟು ಅಮೌಂಟ್ ನ ಒಂದೇ ವರ್ಷದಲ್ಲಿ ಮಕ್ಕಳಾಟದ ತರ ಅಮೆರಿಕ ಪ್ರಿಂಟ್ ಹೊಡೆದು ಬಿಟ್ಟು ತನ್ನ ಎಕಾನಮಿಗೆ ಆಡ್ ಮಾಡ್ಕೊಳ್ಳುತ್ತೆ. ಗೆಳೆಯರೇ, ಯಾವುದೇ ದೇಶದಲ್ಲಿ ತೀರಾ ಕರೆನ್ಸಿಗಳನ್ನ ಪ್ರಿಂಟ್ ಹೊಡಿತು ಅಂತ ಹೇಳಿದ್ರೆ ಆ ದೇಶದಲ್ಲಿ ಎಲ್ಲರ ಹತ್ರ ದುಡ್ಡು ಜಾಸ್ತಿಯಾಗಿ ಇನ್ಫ್ಲೇಷನ್ಗೆ ಕಾರಣ ಆಗುತ್ತೆ. ಆದ್ರೆ ಅಮೆರಿಕದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲಾ ದೇಶಗಳು ಅಮೆರಿಕದ ಡಾಲರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಇನ್ಫ್ಲೇಷನ್ ಕೇವಲ ಅಮೆರಿಕದಲ್ಲಿ ಮಾತ್ರ ಉಳಿಯೋದಿಲ್ಲ, ಪ್ರಪಂಚದ ಎಲ್ಲಾ ಕಡೆ ಹರಡ್ತಾ ಹೋಗುತ್ತೆ. ಯಾವಾಗ ಅಮೆರಿಕ ಇಂತಹ ಕೆಲಸಗಳನ್ನ ಮಾಡುತ್ತೋ ಆಗ ಅಮೆರಿಕದ ಡಾಲರ್ ಅನ್ನೇ ರಿಸರ್ವ್ ಆಗಿ ಕಾಯ್ಕೊಂಡು ಇಟ್ಕೊಂಡಿದ್ದಂತಹ ಚೈನಾ, ಭಾರತ, ರಷ್ಯಾಗಳಿಗೆ ಒಂದು ಮಹತ್ವ ಅಥವಾ ಒಂದು ಮಾತು ಅವ್ರಿಗೆ ಮನಗಾಣುತ್ತೆ. ಅದೇನಂತ ಹೇಳಿದ್ರೆ, ಈಗ ನಾವು ಕಷ್ಟಪಟ್ಟು ಪ್ರಾಡಕ್ಟ್ ಅನ್ನ ಕೊಟ್ಟು ಡಾಲರ್ ಅನ್ನ ಸಂಪಾದಿಸ್ಕೋತೀವಿ, ಆದ್ರೆ ಅಮೆರಿಕ ಮಕ್ಕಳಾಟದಂತೆ ಇಷ್ಟು ಟ್ರಿಲಿಯನ್ ಡಾಲರ್ಗಳನ್ನ ಒತ್ತುಬಿಟ್ಟು ಇಡೀ ಪ್ರಪಂಚಕ್ಕೆ ಸರಬರಾಜು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇದೆಂತಹ ಒಂದು ಫೇಕ್ ಅಥವಾ ಪಾನ್ಸಿ ಸ್ಕೀಮ್ ಅಲ್ಲೇ ನಾವು ಸಿಗಾಕೊಂಡಿದೀವಿ ಅಂತ ಅರ್ಥ ಮಾಡ್ಕೊಂಡು ಡಾಲರ್ ಪ್ರಾಬಲ್ಯವನ್ನ ಮುರಿಬೇಕು ಅನ್ನುವಂತಹ ಒಂದು ಡಿಸಿಷನ್ಗೆ ಸೈಕಾಲಜಿಕಲಿ ಬರ್ತವೆ. ಆದರೆ ಯಾವಾಗ ಯುಕ್ರೇನ್ ಯುದ್ಧ ಆಗುತ್ತೋ, ರಷ್ಯಾದ ಒಂದಿಷ್ಟು ಪ್ರಾಪರ್ಟಿಗಳು, ಒಂದಿಷ್ಟು ಆಸ್ತಿಗಳು ಏನು ಯುರೋಪಿಯನ್ ಕಂಟ್ರಿಗಳಿದ್ವೋ ಅದನ್ನ ಕಾನ್ಫಿಸ್ಕೇಟ್ ಮಾಡಿಕೊಳ್ಳುವಂತಹ ಮಾತುಗಳನ್ನ ಆಡ್ತಾವೋ ಅಮೆರಿಕ ಮತ್ತು ಯುರೋಪ್ಗಳು. ಈ ದೇಶಗಳಾದಂತಹ ಅಮೆರಿಕ, ಚೀನಾ ಮತ್ತು ಭಾರತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೆ ಬರ್ತವೆ. ಅದರಲ್ಲೂ ಚೀನಾ ಮತ್ತು ರಷ್ಯಾ ಒಂದು ಒಪ್ಪಂದ ಮಾಡ್ಕೋತವೆ ಅಂತ ಹೇಳಿದ್ರೆ, ಈ ಅಮೆರಿಕದ ಡಾಲರ್ ಪ್ರಾಬಲ್ಯವನ್ನ ನಾವು ಮುರಿಬೇಕು ಅನ್ನುವಂಥದ್ದು. ಮಿತ್ರರೇ, ಇದೇ ಮಾತುಕತೆಯೇ 2023 ಮಾರ್ಚ್ ರಲ್ಲಿ ಕ್ಸಿ ಜಿನ್ಪಿಂಗ್ ಮತ್ತು ಪುಟಿನ್ ನಡುವೆ ನಡೆಯುವಂತದ್ದು. ಅದೇನಂತ ಹೇಳಿದ್ರೆ, ನಾವು ಯಥೇಚ್ಛವಾಗಿ ಗೋಲ್ಡ್ ಅನ್ನ ಅಕ್ಯುಮುಲೇಟ್ ಮಾಡ್ತಾ ಹೋಗೋಣ. ಈ ಗೋಲ್ಡ್ ಅಕ್ಯುಮುಲೇಟ್ ಮಾಡ್ತಾ ನಾವು ಗ್ರಾಜುಯಲಿ ನಮ್ಮ ಒಂದು ರಿಸರ್ವ್ ಕರೆನ್ಸಿಯಲ್ಲಿ ಡಾಲರ್ ಏನಿದೆ ಅದನ್ನ ಸ್ಟೇಟಸ್ ಅನ್ನ ರಿಮೂವ್ ಮಾಡೋಣ. ಇದಕ್ಕೋಸ್ಕರ ನಾವು ಬ್ರಿಕ್ಸ್ ಕೂಡ ಬಳಸ್ಕೊಳ್ಳೋಣ, ತಮ್ಮದೇ ಆದಂತಹ ಒಂದು ಕೂಟವನ್ನ ಕಟ್ಕೊಳ್ಳೋಣ. ಇದರಿಂದ ಅಮೆರಿಕದ ಡಾಲರ್ ಅನ್ನ ಹೊರಗಿಡ್ತಾ ನಾವೇ ಒಂದು ಶಕ್ತಿಗಳಾಗಿ ಡೆವಲಪ್ ಆಗ್ತಾ ಹೋಗೋಣ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ, ಅಮೆರಿಕ ತನ್ನ ಡಾಲರ್ ಪ್ರಾಬಲ್ಯವನ್ನೇ ಬಳಸಿ ಚೈನಾವನ್ನ, ರಷ್ಯಾವನ್ನ ಅಥವಾ ಭಾರತವನ್ನು ಕೂಡ ತಕ್ಕ ಮಟ್ಟಿಗೆ ಎದುರಿಸ್ತಿದ್ದು ಅಥವಾ ಮಟ್ಟ ಆಗ್ತಿದ್ದು ಅಂತ ಕೂಡ ಹೇಳ್ಬಹುದು. ಮಿತ್ರರೇ, ಇದು ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಕಣ್ಣು ಮುಂದೆ ಒಂದು ಮ್ಯಾಪ್ ಇದೆ. ಈ ಮ್ಯಾಪ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. 2020ರ ಆನಂತರ ಬರೋಬ್ಬರಿ ಭಾರತ ಮತ್ತು ಚೈನಾ ಹತ್ತತ್ರ ಒಂದು 500ರಿಂದ 1000 ಟನ್ನು ಪ್ರತಿ ವರ್ಷ ಗೋಲ್ಡ್ ಅನ್ನ ಬೈ ಮಾಡ್ತಾ ಹೋಗ್ತಾರೆ. ಮಿತ್ರರೇ, ಹೀಗೆ ಗೋಲ್ಡ್ ಅನ್ನ ಬೈ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮುಂದೆ ಭಾರತ ಬೇರೆ ಯಾವುದೇ ಒಂದು ಕಂಟ್ರಿ ಜೊತೆ ಡೀಲ್ ಮಾಡ್ಬೇಕಂತ ಹೇಳಿದ್ರೆ ಐದರ್ ಗೋಲ್ಡ್ ಅಲ್ಲಿ ಅಥವಾ ಭಾರತದ ಒಂದು ಕರೆನ್ಸಿಯಲ್ಲಿ ಡೀಲ್ ಮಾಡುತ್ತೆ ಹೊರತು ಅಮೆರಿಕದ ಒಂದು ಡಾಲರ್ ನಮ್ಗೆ ಅವಶ್ಯಕತೆ ಇಲ್ಲ. ಇದುವರೆಗೂ ಹೇಗ್ ನಡೀತಿತ್ತು ಅಂತ ಹೇಳಿದ್ರೆ, ಅಮೆರಿಕ ರಷ್ಯಾದಿಂದ ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಭಾರತದ ರೂಪಾಯಿಗಳು ಡಾಲರ್ ಕನ್ವರ್ಟ್ ಆಗ್ತಿತ್ತು, ಅದಾದ ನಂತರ ರಷ್ಯಾಗೆ ಹೋಗ್ತಿತ್ತು, ರಷ್ಯಾದಿಂದ ಡಾಲರ್ ಮತ್ತೆ ರೂಬಲ್ಲಿಗೆ ಕನ್ವರ್ಟ್ ಆಗ್ತಿತ್ತು. ಈ ರೀತಿಯಾಗಿ ಆದ್ರೆ ಯಾವಾಗ ಡಿಡಾಲರೈಸೇಷನ್ ಸ್ಟಾರ್ಟ್ ಆಗುತ್ತೋ, ಈ ಡಾಲರ್ ಇಂದ ಹೊರಗಿಟ್ಟುಬಿಟ್ಟು ಡೈರೆಕ್ಟ್ ಆಗಿ ಭಾರತ ರೂಪಾಯಲ್ಲಿ ಕೊಡೋದು ಅಥವಾ ಇಷ್ಟು ಚಿನ್ನವನ್ನ ಕೊಡೋದು, ಈ ರೀತಿಯಾದಂತಹ ಮಾತುಕತೆ ಪ್ರಾರಂಭವಾಯಿತು. ಯಾವಾಗ ಅಮೆರಿಕ ತನ್ನ ಒಂದು ಎಕಾನಮಿ ಸಿಸ್ಟಮ್ ಆದಂತಹ ಸ್ವಿಫ್ಟ್ ನಿಂದ ರಷ್ಯಾವನ್ನ ದೂರ ಇಡೋ ಮಾತುಗಳನ್ನ ಆಡ್ತೋ, ಆಗ ಭಾರತ, ಚೀನಾ ಮತ್ತು ರಷ್ಯಾಗಳು ಎಚ್ಚೆತ್ಕೊಂಡು. ಎಷ್ಟರ ಮಟ್ಟಿಗೆ ಭಾರತ ಎಚ್ಚೆತ್ಕೊಂತು ಅಂತ ಹೇಳಿದ್ರೆ, ಭಾರತ 2020
2020 ಡಿಡಾಲರೈಸೇಷನ್ ಅನ್ನ ಪ್ರಾರಂಭ ಮಾಡಿಬಿಟ್ಟಿತ್ತು. ಚೀನಾ ಕೂಡ ಇದನ್ನ ಪ್ರಾರಂಭ ಮಾಡಿತ್ತು. ಆದ್ರೆ ಅಫಿಷಿಯಲ್ ಆಗಿ 2022 ಯುಕ್ರೇನ್ ಯುದ್ಧದ ನಂತರ ಎಲ್ಲಾ ತೀವ್ರ ಮಟ್ಟದಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ಮಿತ್ರರೇ, ಇದು ಏನನ್ನ ಮಾಡುತ್ತೆ ಅಂತ ಹೇಳಿದ್ರೆ ಅಮೆರಿಕದ ಹೆಜಿಮೋನಿಯನ್ನ ಮುರಿಯುತ್ತೆ, ಇಡೀ ಪ್ರಪಂಚ ಮಲ್ಟಿಪೊಲಾರಿಟಿ ಹತ್ರ ಮುನ್ನುಗ್ಗುವುದನ್ನ ತೋರಿಸುತ್ತೆ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.